ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ಹಿರಿಯರೇ, ದೇವರನ್ನು ಪ್ರೀತಿ ಮಾಡಿ ದೇವರು ಕೊಟ್ಟಿರುವ ಮತ್ತೊಂದು ದಿನವನ್ನು ಪ್ರಾರ್ಥನೆಯೊಟ್ಟಿಗೆ ವಾಕ್ಯ ಧ್ಯಾನದೊಟ್ಟಿಗೆ ನಮ್ಮ ಸಮಯವನ್ನು ಕಳೆಯುವುದು ಎಷ್ಟೋ ಆಶೀರ್ವಾದಕರ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ದೇವರು ನಿಮ್ಮನ್ನು ಇವತ್ತಿನ ವಾಕ್ಯಗಳ ಮೂಲಕವಾಗಿ ಸಂತೈಸಲಿ ಮತ್ತು ನಿಮ್ಮನ್ನು ಆಶೀರ್ವದಿಸಲಿ. ನನ್ನ ಪ್ರಿಯ ದೇವಜನರೇ, ಕೆಲವರು ನಾವು ಒಂದೇ ಊರಿನವರು, ಒಂದೇ ಸಂಬಂಧಿಕರು, ಒಂದೇ ಜಾಗದಲ್ಲಿ ಕೆಲಸ ಮಾಡುವಂಥವರು, ಒಂದೇ ರೀತಿಯಾಗಿ ಯಥಾರ್ಥವಾಗಿ ನಡೆಯುವಂಥವರು. ಆದರೆ ಕೆಲವು ಸಂದರ್ಭಗಳಲ್ಲಿ ಕೆಲವರು ನಮ್ಮ ಮುಂದೆಯೇ ನಮಗಿಂತ ಬೇರೆಯವರನ್ನು ಉನ್ನತವಾಗಿ ನೋಡುತ್ತಾರೆ. ಕಾರಣ, ನಾವು ಹಣ ಇಲ್ಲದವರಾಗಿರಬಹುದು, ನಮ್ಮ ಮನೆ ಚೆನ್ನಾಗಿ ಇಲ್ಲದಿರಬಹುದು, ನೋಡಲಿಕ್ಕೆ ನಾವು ಅಂದವಾಗಿ ಇಲ್ಲದೇ ಇರಬಹುದು. ಮೆಚ್ಚಿಸುವ ಮಾತುಗಳು, ಮರಳು ಮಾತಾಡುವ ಮಾತುಗಳು, ಮರಳುಗೊಳಿಸುವ ಮಾತುಗಳು ನಾವು ಮಾತನಾಡದೆ ಯಥಾರ್ಥವಾಗಿರುತ್ತೇವೆ. ಇಂತಹ ಸಂದರ್ಭದಲ್ಲಿ ನಮ್ಮನ್ನು ಒಂದು ಧೂಳಿನಂತೆ ಯೋಗ್ಯತೆ ಇಲ್ಲದವರಂತೆ, ಪ್ರಯೋಜನಕ್ಕೆ ಬಾರದವರಂತೆ ನಮ್ಮ ಹೆಸರು ಎತ್ತಲ್ಲ, ನಮ್ಮನ್ನು ಗಮನಿಸಲ್ಲ, ನಮ್ಮನ್ನು ಯಾವುದಕ್ಕೂ ಕರೆಯಲ್ಲ ಎಂದು ಅಂದುಕೊಳ್ಳುವಾಗ ಬಹಳ ವೇದನೆಯು, ಸಂಕಟವು ಉಂಟಾಗುತ್ತದೆ. ಅದೇ ಒಂದು ವೇಳೆ ನಮಗೆ ಹಣವು ಬಂದು ಕೆಲಸ ಸಿಕ್ಕಿ ನಮ್ಮ ಸ್ಥಿತಿ ಮಾರ್ಪಟ್ಟರೆ ಎಲ್ಲರಿಗೂ ನಾವು ಬೇಕಾಗುತ್ತದೆ. ಇದ್ದಾಗ ಒಂಥರ, ಇಲ್ಲದಾಗ ಒಂದು ಥರ ನಮ್ಮನ್ನು ನಡೆಸಿಕೊಳ್ಳುವಂಥವ್ರನ್ನ ನೋಡುವಾಗ ಬೇಸರಿಕೆ ಉಂಟಾಗುತ್ತದೆ. ಹಾಗಾದರೆ ದೇವರು ಈ ದಿನ ನಿಮಗೂ ನನಗೆ ಹೇಳುವಂಥ ಒಂದು ಮಾತೇನೆಂದರೆ, ನಮ್ಮನ್ನು ಧೂಳಿನಿಂದ ಎಬ್ಬಿಸಿ ಉನ್ನತ ಸ್ಥಿತಿಗೆ ಏರಿಸುತ್ತೇನೆ ಎಂದು ಮಾತು ಕೊಡುತ್ತಾ ಇದ್ದಾರೆ. ದೇವರು ಆ ಮಾತು ಹೇಳುತ್ತಿದ್ದಾರೆಂದರೆ ನಾವು ನಡ್ಕೊಳ್ಳಬೇಕಾಗಿರುವುದು, ತಿಳ್ಕೊಳ್ಳಬೇಕಾಗಿರುವುದು ತುಂಬ ಇದೆ. ನಾನು ನಂಬುತ್ತೇನೆ ಇವತ್ತಿನ ವಾಕ್ಯ ಮುಗಿಸುವಷ್ಟರಲ್ಲಿ ನಿಮಗೆ ಒಂದು ಧೈರ್ಯ ದೇವರಾತ್ಮನು ತುಂಬಿಸುತ್ತಾನೆ. ದೇವರಾತ್ಮನು ಧೈರ್ಯ ತುಂಬಿಸುವುದು ಮಾತ್ರವಲ್ಲ, ಆ ಮಾತನ್ನು ದೇವರು ನೆರವೇರಿಸಿಕೊಡುವಂಥವನಾಗಿದ್ದಾನೆ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಮೊದಲ ಸಮುವೇಲನ ಗ್ರಂಥ 2ನೇ ಅಧ್ಯಾಯ 8ನೇ ವಚನ. ಮೊದಲ ಸಮುವೇಲ 2:8 ವಚನ. ಆತನು ದೀನನನ್ನು ಧೂಳಿನಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳರಿಸಿ. ಹಾಲೆಲ್ಲೂಯ. ಈ ವಾಕ್ಯವನ್ನು ಎಲ್ಲೋ ಕೇಳಿದಂಗಿದೆಯಲ್ವಾ ದೇವಜನವೇ? ಇದೇ ವಾಕ್ಯವನ್ನು 2-3 ಕಡೆ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಿರುವುದನ್ನು ನಾವು ನೋಡುತ್ತೇವೆ. ಮೊಟ್ಟ ಮೊದಲನೇದಾಗಿ ಮೊದಲ ಸಮುವೇಲನ ಗ್ರಂಥ 2ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹನ್ನಳು ಮಾಡಿದಂಥ ಪ್ರಾರ್ಥನೆಯಾಗಿದೆ. ಇದೇ ವಾಕ್ಯವನ್ನು ನೀವು ಕೀರ್ತನೆಗಳ ಗ್ರಂಥದಲ್ಲಿ ನೀವು ನೋಡುವಾಗ 113ನೇ ಕೀರ್ತನೆ 7ನೇ ವಾಕ್ಯದಲ್ಲಿ ಕೂಡ ಓದುತ್ತೀರಿ. ನಂತರ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ತಾಯಿ ಮರಿಯಳು ಕೆಲವು ಪದಗಳನ್ನು ಉಪಯೋಗಿಸುವುದನ್ನು ನೀವು ನೋಡುತ್ತೀರಿ. ಅಂದರೆ ನೊಂದಾಗ, ಕೈ ಬಿಡಲ್ಪಟ್ಟಾಗ, ಯಾವ ಯೋಗ್ಯತೆಯೂ ಇಲ್ಲದೆ ಇರುವಂಥ ಜನರ ಬಾಯಿಂದ ಬಂದ ಮಾತು, ದೇವರೇ ನಾನು ಧೂಳು, ನಾನು ಬೂದಿ, ನಾನು ಕೈ ಬಿಡಲ್ಪಟ್ಟವಳು, ನನಗೆ ಯೋಗ್ಯತೆ ಇಲ್ಲ ಅಪ್ಪ ದೇವರೇ. ಆದರೆ ಅರ್ಹತೆ ಇಲ್ಲದೆ ಇರುವಂಥ ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಪರಿಸ್ಥಿತಿಯನ್ನು ಗಮನಿಸಿ, ಈಗಿನ ಸ್ಥಿತಿ ಇಲ್ಲ, ದೇವರು ಒಂದು ತಲೆಮಾರಿನ ನಂತರ ನಿಮ್ಮ ಸ್ಥಿತಿಯನ್ನು ದೇವರು ಮಾರ್ಪಡಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಆಮೇನ್, ಹಾಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿಮ್ಮ ಸ್ಥಿತಿಯನ್ನು ದೇವರು ಮಾರ್ಪಡಿಸುತ್ತಾರೆ. ಆಮೇನ್. ದೇವಜನವೇ, ಈ ಮಾತನ್ನು ಹನ್ನಳು ಪ್ರಾರ್ಥಿಸುತ್ತಾ, ಹನ್ನಳು ಹಾಡುತ್ತಾ ದೇವರಿಗೆ ಹೇಳುತ್ತಿರುವಂಥ ಮಾತು ಏನೆಂದರೆ, ಇಲ್ಲಿ ಹೇಳ್ತದೆ, ಆತನು, ಯಾರು ಆತನು? ಆತನು ದೀನನನ್ನು ಧೂಳಿನಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಅಂತ ಹೇಳುತ್ತದೆ. ಇಂಗ್ಲೀಷಲ್ಲಿ ನಾವು ನೋಡುವಾಗ ನೀಡಿ ಆ್ಯಂಡ್ ಪುವರ್ ಅಂತ ಹೇಳುತ್ತದೆ. ಅಗತ್ಯ ಇರುವಂಥವರನ್ನು, ಬಡವರನ್ನು ಎಂದು ಹೇಳುತ್ತದೆ. ಇಲ್ಲಿ 2 ಪದಗಳು ನಮ್ಮನ್ನು ಬಹಳ ಆಕರ್ಷಣೆ ಮಾಡುತ್ತವೆ. ಆ 2 ಪದಗಳು ಯಾವೆಂದರೆ ದರಿದ್ರತನ ಅನ್ನುವಂಥದ್ದು, ತಿಪ್ಪೆ ಎಂಬ ಪದಗಳು. ಹೌದು, ಈ ದರಿದ್ರ ಅನ್ನುವಂಥದ್ದನ್ನು ನೋಡುವಾಗ ಕೆಲವರು ನಮ್ಮನ್ನು ನೋಡಿ
ನಮ್ಮ ಅಂದವನ್ನು ನೋಡಿ ನೋಡು ದರಿದ್ರ ಮುಖ ನೋಡೋಕ್ಕಾಗಲ್ಲ ಅನ್ನಬಹುದು. ಅಯ್ಯೋ ದರಿದ್ರ ಅವ್ರ ಮನೆ ನೋಡು ಅನ್ನಬಹುದು. ದರಿದ್ರ ಅವರ ವಿದ್ಯಾಭ್ಯಾಸದ ಮಾರ್ಕ್ಗಳು ನೋಡು, ಅವರ ಮಕ್ಕಳನ್ನು ನೋಡು, ಅವರ ಹಿನ್ನೆಲೆ ನೋಡು, ಅವರು ಹೋಗುತ್ತಿರುವ ಸ್ಥಳ ನೋಡು. ಇನ್ನು ಕೆಲವರು ನಾವು ಆಲಯಕ್ಕೆ ಹೋದರು, ಪ್ರಾರ್ಥನೆಗೆ ಹೋದರು, ಅಯ್ಯೋ ನೋಡಪ್ಪ ಅವರು ಇದನ್ನೆಲ್ಲ ಹೋಗ್ತಾರೆ ಅಂತ ಅಂದುಕೊಳ್ಳುತ್ತಾರೆ. ದೇವಜನವೇ, ಅದು ನಿಜವಾಗಿಯೂ ಸತ್ಯ ಅಲ್ಲ. ನಾವು ಹೋಗುತ್ತಿರುವ ಜಾಗ ನಮ್ಮನ್ನು ಪವಿತ್ರಗೊಳಿಸುವಂಥದ್ದು, ನಮ್ಮನ್ನು ಪರಿಶುದ್ಧಗೊಳಿಸಿ ಉತ್ತೇಜಿಸುವುದು. ಶಾಂತಿ, ಸಮಾಧಾನ, ನೆಮ್ಮದಿ, ಉನ್ನತಿ, ಆಶೀರ್ವಾದವನ್ನು ಕೊಡುವಂಥ ಸ್ಥಳ ಆಲಯವಾಗಿದೆ. ಅದನ್ನು ಅನೇಕರು ನೋಡಿಕೊಂಡು ದರಿದ್ರ, ಥೂ ಅನ್ನಬಹುದು, ಛೀ ಅನ್ನಬಹುದು. ಆದರೆ ಅದು ಉನ್ನತವಾದದ್ದು. ಈಗ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತಿರುವಂಥದ್ದೇನೆಂದರೆ, ಈ ಹನ್ನಳು ಏನಾಗಿದ್ದರು? ಬಂಜೆಯಾಗಿದ್ದಳು, ತಿರಸ್ಕರಿಸಲ್ಪಟ್ಟವಳಾಗಿದ್ದಳು, ನೋವು ಪಡುವಂಥವಳಾಗಿದ್ದಳು. ಇಂತಹ ಸಂದರ್ಭದಲ್ಲಿ ದೇವರ ಸಮ್ಮುಖಕ್ಕೆ ಬಂದು ಯಾರೇ ಬಯಲಿ, ಯಾರು ಏನೇ ಪ್ರಶ್ನೆ ಮಾಡಲಿ, ಹೇಗೆ ಆಕೆಗೆ ಕುಗ್ಗಿ ಹೋಗಲಿ, ನೊಂದು ಹೋಗಲಿ, ದೇವರ ಮುಂದೆ ಬಂದು, ದೇವರೇ ಈಗೆಲ್ಲ ಅಂತ ಇದ್ದಾರಪ್ಪ, ಹೀಗೆಲ್ಲ ನನ್ನನ್ನು ಕಡಿಮೆ ಮಾಡಿ ನೋಡ್ತಾ ಇದ್ದಾರೆ, ನನ್ನನ್ನು ಅದೇನೋ ಒಂದು ಕೀಳಾಗಿ ಗಮನಿಸ್ತಾ ಇದ್ದಾರಪ್ಪ ಎಂದು ಹೇಳಿ ಆಕೆ ಬಂದು ದೇವರ ಮುಂದೆ ತನ್ನ ಮನವಿಗಳನ್ನು, ತನ್ನ ಪ್ರಾರ್ಥನೆಗಳನ್ನು ಅರ್ಪಿಸುತ್ತಿದ್ದರು. ದೇವಜನವೇ, ಇವತ್ತು ನಾವು ನೋಡಲಿಕ್ಕೆ ಹೋಗ್ತಾ ಇರುವಂಥ ಮೊದಲನೇ ಅಂಶ ಏನೆಂದರೆ ದ ಪಿಟ್ ಆಫ್ ಹ್ಯೂಮನ್ ಡಿಸ್ಪೈರ್ ಅಂತ ಹೇಳ್ತಾರೆ. ಅಂದರೆ ಮಾನವನು ಬಿದ್ದಿರುವಂಥ ಒಂದು ಗುಣಿ, ಇಲ್ಲವೇ ಅಲ್ಲಿ ಹೇಳಿತದಲ್ಲ, ಎಲ್ಲೋ ನಾವು ಬಿದ್ದಿದ್ದೇವೆ, ದರಿದ್ರತನದಲ್ಲಿ, ಇಲ್ಲವೇ ತಿಪ್ಪೆಯಲ್ಲಿ. ಅಂದುಕೊಳ್ಳ್ರಿ, ತಿಪ್ಪೆಯನ್ನು ಯಾರಾದರೂ ಗಮನಿಸ್ತಾರ? ಎಲ್ಲ ವೇಸ್ಟನ್ನು ತೆಗೆದುಕೊಂಡು ಹಾಗೆ ಹಾಕ್ತಾರೆ, ಯಾರೂ ಅದನ್ನು ಗಮನಿಸೋದಿಲ್ಲ. ಹಾಗೆಯೇ ನಮ್ಮನ್ನು ಜನರು ಗಮನಿಸುವುದಿಲ್ಲ, ನಮ್ಮನ್ನು ಪ್ರಾಮುಖ್ಯವಾಗಿ ಎಣಿಸುವುದೂ ಇಲ್ಲ. ನಾವು ಬಿದ್ದವರು, ನಾವು ತಿಪ್ಪೆ ಎಂದು ಎಣಿಸುತ್ತಾರೆ. ಆದರೆ ಒಂದು ವಿಷಯ ಗಮನಿಸಿರಿ, ಯಾರು ಗಮನಿಸದೆ ಹೋದರೂ ದೇವರು ನಮ್ಮನ್ನು ಗಮನಿಸುತ್ತಾರೆ. ದೇವರು ಉನ್ನತರನ್ನು, ಪಂಡಿತರನ್ನು, ರಾಜರುಗಳನ್ನು ನೋಡುವಂಥವನಲ್ಲ, ದೀನರನ್ನು, ದಿಕ್ಕಿಲ್ಲದವರನ್ನು, ಬಡವರನ್ನು, ಬಿದ್ದವರನ್ನು, ನೊಂದವರನ್ನು, ಸೋತವರನ್ನು ಎಂದು ಹೇಳುತ್ತದೆ. ವಾಕ್ಯದಲ್ಲಿ ಹೇಳುತ್ತದೆ, ಧೂಳಿನಿಂದ ಎಬ್ಬಿಸಿ. ಧೂಳು ಅಂದರೆ ಎಲ್ಲಿರುತ್ತೆ ಗೊತ್ತಾ? ಬಹಳ ಕೆಳಗಡೆ. ನೋಡಿ, ಎಲ್ಲ ವಸ್ತುಗಳ ಕೆಳಗಡೆ ಒಂದು ನೆಲದ ಮೇಲೆ ಫಸ್ಟ್ ಲೇಯರ್ ಇರೋದೇನೆಂದರೆ ಧೂಳು. ಅಂದರೆ ಈ ಭೂಮಿಯ ಮೇಲಿರುವಂಥ ಕನಿಷ್ಠವಾದದ್ದು ಧೂಳು, ಹೌದಲ್ವ? ಕನಿಷ್ಠವಾದದ್ದು ಧೂಳಾಗಿರುತ್ತದೆ. ಸಮಾಜದಲ್ಲಿ, ಸಂಬಂಧಿಕರ ಮಧ್ಯೆ, ನಿಮ್ಮ ಒಡಹುಟ್ಟಿದವರ ಮಧ್ಯೆ ಖಂಡಿತವಾಗಿ ನೀವು ಇವತ್ತೇನಾಗಿರಬಹುದು? ಧೂಳಾಗಿರಬಹುದು. ಅಂದರೆ ಯಾವ ಯೋಗ್ಯತೆ ಇಲ್ಲದವರು ನೀವಾಗಿರಬಹುದು. ಆದರೆ ದೇವರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ದೇವರ ವಾಕ್ಯ ಹೇಳುತ್ತದೆ, ನಮ್ಮನ್ನು ಆತನು ಗಮನಿಸುವಂಥ ದೇವರು. ದೇವಜನವೇ, ಇದ್ದಾಗ ಒಂದು ರೀತಿ, ಇಲ್ಲದಾಗ ಒಂದು ರೀತಿ ಅಂತ ನಾನು ಹೇಳಿದ್ನಲ್ವಾ? ಯೋಬ ಭಕ್ತನಲ್ಲಿ ಬಹಳ ಐಶ್ವರ್ಯವಿತ್ತು, ಬಹಳ ಐಶ್ವರ್ಯವಿತ್ತು. ಆಗ ಅವನ ಹತ್ರ ಕೆಲಸದ ಆಳುಗಳು, ಅನೇಕ ಜನರು ಇರ್ತಾ ಇದ್ದರು. ಯಾವಾಗ ಅವನ ಎಲ್ಲ ಆಸ್ತಿಯನ್ನು ಕಳೆದುಕೊಂಡನೋ, ಅವನ ಜೊತೆ ಅವನ ಸ್ನೇಹಿತರೂ ಇಲ್ಲ, ಅವನ ಬಂಧುಗಳೂ ಇಲ್ಲ, ಮಕ್ಕಳೂ ಇಲ್ಲ, ಯಾರೂ ಇಲ್ಲ. ಅವನು ಹೇಗಿದ್ದಾನೆಂದು ಯೋಬನ ಗ್ರಂಥದಲ್ಲಿ 2ನೇ ಅಧ್ಯಾಯ 8ನೇ ವಚನದಲ್ಲಿ ಯೋಬನು ಒಂದು ಬೋಕಿಯನ್ನು ತೆಗೆದುಕೊಂಡು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕೂತುಕೊಂಡಿದ್ದನು. ಗಮನಿಸಿರಿ, ಬೂದಿಯಲ್ಲಿ ಕೂತುಕೊಂಡಿದ್ದನು. ಅರ್ಥ ಆಗ್ತಾ ಇದೆಯಾ ನಿಮಗೆ? ಬೂದಿ ಅಂದರೆ ಕನಿಷ್ಠ, ಧೂಳು ಅಂದರೆ ಕನಿಷ್ಠ. ನೋಡಿ, ಮನುಷ್ಯನು 2 ವಿಧವಾಗಿ ಸೇರಿ ಹೋಗ್ತಾನೆ. ಒಂದು, ಅವನು ಮಣ್ಣಲ್ಲಿ ಮಣ್ಣಾಗಿ, ಧೂಳಲ್ಲಿ ಧೂಳಾಗಿ ಹೋಗಬೇಕು. 2, ಸುಡಲ್ಪಟ್ಟು ಬೂದಿಯಾಗಾದರೂ ಆಗಬೇಕು. 2 ರೀತಿಯಾಗಿ ಮಣ್ಣಿಗೆ ಅವನು ಮಣ್ಣಾಗಿ ಹೋಗ್ತಾನೆ. ಧೂಳಾಗಲಿ ಇಲ್ಲ ಬೂದಿಯಾಗಲಿ, ಈ 2 ಕಾರ್ಯಗಳಲ್ಲಿ ಅವನು ಮಣ್ಣಿಗೆ ಸೇರಿ ಹೋಗುತ್ತಾನೆ. ಇಲ್ಲಿ ಯೋಬನು ಐಶ್ವರ್ಯನಾಗಿದ್ದಾಗ, ಬಹಳ ಎಲ್ಲವೂ ಇದ್ದಾಗ ಎಲ್ಲರೂ ಅವನ ಜೊತೆಯಲ್ಲಿ ಇರ್ತಾ ಇದ್ದರು. ಆದರೆ ಈಗ ಅವನೊಬ್ಬನೇ ಬೂದಿಯಲ್ಲಿ ಕುಳಿತುಕೊಂಡಿದ್ದಾನೆ. ಯಾರೂ ಬಂದು, ಯಾಕಪ್ಪ ಇಲ್ಲಿ ಕೂತ್ಕೊಂಡಿದ್ದೀಯಾ? ನಿನಗಿದ್ದಾಗ ಇತ್ತು, ಇನ್ನು ಯಾವಾಗಾದರೂ ಮತ್ತೆ ನೀನು ಸಂಪಾದನೆ ಮಾಡ್ತೀಯಾ? ಅವಾಗ ಕೊಡಿಯಂತೆ ತಗೋ, ತಾವಿದ್ದೀವಿ ಅಂತ ಯಾರೂ ಬರಲಿಲ್ಲ. ನೋಡಿದ್ರ, ನಮ್ಮ ಹತ್ರ ಎಲ್ಲ ಇದ್ದಾಗ ನೆಂಟರು, ಸ್ನೇಹಿತರು, ಬಂಧುಗಳು, ಫಂಕ್ಷನ್ ಆದರೆ, ಶುಭ ಕಾರ್ಯ ಆದರೆ ನಮ್ಮನ್ನೇ ಮೊದಲು ಕರೀತಾರೆ.
ಆದರೆ ಏನೂ ಇಲ್ಲದವರಾದರೆ ನಮ್ಮನ್ನು ಮೊದಲು ಕರೆಯೋದಿಲ್ಲ. ಎಲ್ಲ ಮುಗಿದ ಮೇಲೆ ಕರೆದರೂ ಕರೀಬೋದು, ಕರೀದಿದ್ರೆ ಇರಬಹುದು. ಯೋಬನನ್ನು ಆ ಊಚ್ಚ ದೇಶದಲ್ಲಿಯೇ ಧನವಂತನನ್ನಾಗಿ ನೋಡಿದವರು ಇವತ್ತು ಬೂದಿಯಲ್ಲಿ ಕುಳಿತಾಗ ಯಾರೂ ಬಂದು ಅವನನ್ನು ಆದರಣೆ ಮಾಡಲಿಲ್ಲ. ಅವನು ಯಾಕಪ್ಪ ಹೀಗಿದ್ದೀ ಅಂತ ಕೇಳಲಿಲ್ಲ. ಮನುಷ್ಯನ ಜೀವಿತ ಅಷ್ಟೇ ದೇವಜನವೇ. ಅರಮನೆಯಲ್ಲಿದ್ದಾಗ ಅನೇಕರು ಬಂದು ನಮ್ಮನ್ನು ವಿಚಾರಿಸಿ ಬಂಧುಗಳು ದೂರದ ಬಂಧುಗಳು ಕೂಡ ಹತ್ತಿರದವರಾಗೋಗ್ತಾರೆ. ಆದರೆ ಏನೂ ಇಲ್ಲದವರಾದಾಗ ನಮಗೆ ಖಂಡಿತ ನೋವನ್ನು ತರಿಸುತ್ತಾರೆ. ನನ್ನ ಜೀವಿತದಲ್ಲಿ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ. ಇದುವರೆಗೂ ನಾನು ನಿಮಗೆ ಹೇಳಿಲ್ಲ ಈ ಘಟನೆಯನ್ನು. ನಾನು ಈ ವಿಷಯ ಇವತ್ತು ವಾಕ್ಯ ಬಂದಿರೋದ್ರಿಂದ ದೇವರಾತ್ಮನು ಪ್ರೇರೇಪಿಸುತ್ತಿದ್ದಾನೆ. ನನ್ನ ಪ್ರಿಯ ದೇವಜನವೇ, ನಾನೊಬ್ಬ ಸೇವಕನಾಗಿ ನಾನು ಆಂಧ್ರದಲ್ಲಿ ಅಂಡಮಾನ್ ನಿಕೋಬಾರಗಳಲ್ಲಿ ಸೇವೆಗಳನ್ನು ಸಲ್ಲಿಸಿದೆ. ನನ್ನ ಅನಾರೋಗ್ಯದ ನಿಮಿತ್ತವಾಗಿ ನಾನು ಅಲ್ಲಿ ಕೆಲಸ ಬಿಟ್ಟು, ಅಂದರೆ ಸೇವೆ ಬಿಟ್ಟು ಬರಬೇಕಾಗಿತ್ತು. ಮತ್ತೆ ಹಿಂತಿರುಗಿ ಬೇಗನೆ ಬಾ ಅಂತ ಅವರು ಕರೆದರು. ನಾನು ಹೋಗದ ನಿಮಿತ್ತವಾಗಿ ನನ್ನನ್ನು ಸಭೆಯಿಂದ ಅವರು ತೆಗೆದುಬಿಟ್ರು. ಅಂಥ ಸಂದರ್ಭದಲ್ಲಿ ಕುಗ್ಗಿದವನಾಗಿ 3 ವರ್ಷ, ಆ 3 ವರ್ಷದಲ್ಲಿ ಬಹಳ ಕುಗ್ಗಿದವನಾಗಿ ಅನೇಕ ಕಾರ್ಯಗಳಿದ್ದಾವೆ, ನಾನು ಹೇಳಕ್ಕೆ ಹೋಗಲ್ಲ. ಅಂಥ ಟೈಮಲ್ಲಿ ಮನೆಯಲ್ಲಿ ಮದುವೆ ಮಾಡಿಕೊ ಅನ್ನುವಂಥ ಒತ್ತಡ ಬಂತು. ಆ ಒತ್ತಡ ಬಂದಾಗ ನಾನು ಏನು ಮಾಡಿದೆ, ಕೆಲಸ ಇಲ್ಲ, ಯಾವ ನಿರೀಕ್ಷೆ ಇಲ್ಲ, ಭವಿಷ್ಯ ಇಲ್ಲ. ಆದರೆ ನನಗೆ ಗೊತ್ತಿರುವಂಥ ಒಬ್ಬ ವ್ಯಕ್ತಿ ಹತ್ರ, ನಾನು ಯಾರು ಅಂತ ಅದರ ಬಗ್ಗೆ ಹೇಳಕ್ಕೆ ಹೋಗಲ್ಲ ಜಾಸ್ತಿ, ಆ ವ್ಯಕ್ತಿ ಹತ್ರ ಹೋಗಿ ನಾನು ಇಂಥವ್ರನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಕೇಳಿದೆ. ಆದರೆ ಆ ಮದುವೆ ಮಾಡ್ಕೊಳ್ತೀನಿ ಅಂತ ಕೇಳಿದ ಆ ಹುಡುಗಿ, ನಾನಿಲ್ಲಿ ಕೂತ್ಕೊಂಡಿದ್ದೇನೆ, ನಾನು ಯಥಾರ್ಥವಾಗಿ ನಾವು ಒಂದೇ ಸಂಬಂಧಿಕರಲ್ಲವೇ, ಇಲ್ಲವೇ ನಾವು ಮಾಡ್ಕೊಳ್ಬೋದಲ್ವಾ, ಕೊಡ್ಬೋದಲ್ವಾ ಅಂತ ಕೇಳಿದಾಗ, ನಾನು ಕೂತಿರುವಾಗಲೇ ಆ ಹುಡುಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು, ಆಕೆ ಒಂಥರ ಅಂದರೆ ಏನೋ ಇಯರ್ಫೋನ್ ಹಾಕ್ಕೊಂಡು ಕಾಲನ್ನು ಎತ್ತಿ ನನ್ನ ಮುಂದೆ ಹಿಂಗೆ ತೋರಿಸಿ ಈ ಕಡೆ ಕಾಲು ಹಾಕ್ಕೊಂಡ್ಳು. ನನಗೆಷ್ಟು ದುಃಖ, ಅವಮಾನ, ಒಂದು ನೋವು ಆಯಿತಂದರೆ ಆ ಸಂದರ್ಭದಲ್ಲಿ, ಅಂದರೆ ಅದರ ಅರ್ಥ ನೀನು ನನ್ನ ಕಾಲು ಕೆಳಗಡೆ, ನಿನ್ನ ನನ್ನ ಕಾಲಿಗೆ ಸಮಾನ, ಧೂಳಿಗೆ ಸಮಾನ ಅನ್ನುವಂಥ ರೀತಿಯಲ್ಲಿ, ಒಂದು ಜಂಬದ ರೀತಿಯಲ್ಲಿ ಆ ಹುಡುಗಿ ನನಗೆ ಒಂದು ರೀತಿಯ ಕಾಲು ತೋರಿಸಿ ಈ ಕಡೆ ಹಾಕ್ಕೊಂಡ್ಳು. ನಾನಷ್ಟೇನು ತಿರುಗಿ ನಾನು ಏನು ಮಾತನಾಡಲಿಕ್ಕೆ ಹೋಗಲಿಲ್ಲ. ಆದರೆ ಒಂದು ವಿಷಯ, ದೇವರು ಉನ್ನತಿಗೆ ತಂದ ವಿಷಯವನ್ನು ನಾನು ನಿಮಗೆ ಹೇಳುತ್ತೇನೆ. ನಾವು ನಮ್ಮ ಆ್ಯನಿವರ್ಸರಿ ಮಾಡಿದಾಗ, ಮೊದಲ ಆ್ಯನಿವರ್ಸರಿ ಮಾಡಿದಾಗ ಅನೇಕ ಜನರು ನಮ್ಮನ್ನು ಪ್ರೀತಿ ಮಾಡಿ ದೂರದ ಪ್ರದೇಶಗಳಿಂದ ಬಂದರು. ಮೊದಲ ಆ್ಯನಿವರ್ಸರಿಗೆ ತುಂಬ ಜನರು ಬಂದರು. ಆವಾಗ ಅದೇ ಕುಟುಂಬಕ್ಕೆ ಸಂಬಂಧಿಸಿದಂಥ ವ್ಯಕ್ತಿ ನನ್ನ ಹತ್ರ ಕೇಳ್ತಾ ಇದ್ದಾರೆ, ನಿನಗೆ ಗೊತ್ತಾ, ಆ ಆಂಟಿ ನಿಮ್ಮನ್ನು ಒಂದು ಸಾರಿ ನೋಡಬೇಕಂತೆ, ನೀವು ದಯಮಾಡಿ ಬರಬೇಕು, ನೀವು ಅವರು ಬರೋಕ್ಕಾಗಲ್ಲ, ವಯಸ್ಸಾಗಿದೆ, ನಿಮ್ಮನ್ನು ಅವರು ನೋಡಬೇಕಂತೆ, ಏಕೆಂದರೆ ಪ್ರತಿನಿತ್ಯ ಅವರು ನಿಮ್ಮ ವಾಕ್ಯ ಕೇಳ್ತಾರಂತೆ, ಅವ್ರನ್ನ ನೀವು ನೋಡಬೇಕು ಅಂತ ಹೇಳಿದರು. ನನ್ನ ಪ್ರಿಯ ದೇವಜನವೇ, ಆಕೆ ಯಾರು ಗೊತ್ತಾ? ಈ ಹುಡುಗಿಯ ತಾಯಿ. ಈಗಲೂ ನನಗೆ ಅದು ಯಾರು ಅಂತ ಡಿಸ್ಕ್ಲೋಸ್ ಮಾಡಲ್ಲ ನಾನು, ಆದರೆ ನಾನು ಹೇಳೋದು, ಅದೇ ಹುಡುಗಿಯ ತಾಯಿ ಪಾಸ್ಟರ್ ಅವ್ರನ್ನ ನಾನು ಒಂದು ಸಾರಿ ನೋಡಬೇಕು, ಅವರು ಬಹಳ ಒಳ್ಳೆಯ ಸಂದೇಶ ಕೊಡ್ತಾರೆ, ಅವರು ದೈವಿಕವಾದ ಮನುಷ್ಯರು, ಅಂಥವ್ರನ್ನ ನಾನು ನೋಡಬೇಕು ಅನ್ನೋಂಥ ಹಂಬಲ ಅವರಿಗೆ ಬಂತು. ಇವತ್ತು ಆಲೋಚನೆ ಮಾಡಿ, ಕೆಲವು ವರ್ಷಗಳ ಹಿಂದೆ ಆ ಹುಡುಗಿ ನನ್ನನ್ನು ಕಾಲು ತೋರಿಸಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ನನ್ನನ್ನು ಅವಮಾನಿಸಿದಂಥ ಅದೇ ಒಂದು ಮನೆಯಿಂದ ಆ ತಾಯಿ ನನ್ನನ್ನು ನೋಡಬೇಕು ಅಂತ ಆಸೆ ಪಡ್ತಾರೆ. ನನ್ನ ಪ್ರಿಯರೇ, ನಾವು ಸಾಧನೆ ಮಾಡಿದಾಗ, ಒಂದು ವೇಳೆ ದೇವರು ನಮ್ಮನ್ನು ಉಪಯೋಗಿಸಿದಾಗ, ಒಂದು ವೇಳೆ ಯಾರಾದರೂ ನನಗೆ ಒಂದು ವೇಳೆ ಮದುವೆ ಆಗಬೇಕು, ಯಾರನ್ನಾದರೂ ಕೊಡ್ತೀರಾ ಹುಡುಗಿ ಅಂದರೆ, ಪಾಸ್ಟ್ರು ಒಳ್ಳೆಯವರಿದ್ದಾರಪ್ಪ, ಇವರಿಗೆ ಕೊಡೋಣ ಅಂತ ಮುಂದೆ ಬರ್ಬೋದು. ಆದರೆ ಎಲ್ಲವೂ ಕೈ ಬಿಡಲ್ಪಟ್ಟಾಗ, ಧೂಳಾಗಿದ್ದಾಗ, ಕೆಲಸ ಇಲ್ಲದೆ ಇದ್ದಾಗ, ಅವಮಾನ ಪಟ್ಟಾಗ ನಮ್ಮನ್ನು ಯಾರೂ ಕೂಡ ಪ್ರೀತಿ ಮಾಡ್ತಾ ಇರಲಿಲ್ಲ. ಒಂದು ವೇಳೆ ಆ ತಾಯಿಗೆ ಅದು ಗೊತ್ತಿಲ್ಲದೇ ಇರಬಹುದು, ನನಗೆ ಅದರ ಮೇಲೆ ಬೇಸರ ಇಲ್ಲ, ಅದನ್ನು ನಾನು ಹೇಳ್ತಾ ಇರುವಂಥದ್ದು. ಆವತ್ತು ಅವಮಾನಪಡಿಸಿದರು. ಆದರೆ ನಾನು ಅದನ್ನು ಸಾಕ್ಷಿಯನ್ನು ಕೇಳಿ, ಅವರು ನನ್ನನ್ನು ನೋಡಬೇಕೆಂದು ಆಸೆ ಪಡ್ತಾ ಇದ್ದಾರೆ ಅಂತ ಕೇಳಿದಾಗ ನನಗೆಷ್ಟು ಸಂತೋಷ ಆಗಿ ನಾನು ದೇವರಿಗೆ ಸ್ತೋತ್ರ ಮಾಡಿದೆ. ದೇವರೇ, ಇದೆಲ್ಲ ನೀನು ಕೊಟ್ಟಂಥ ಆಶೀರ್ವಾದ. ನೀವೆಲ್ಲರೂ ಅನೇಕರು ಆ ಮೊದಲ ಆನಿವರ್ಸರಿ ಬಂದದ್ದರಿಂದ ಅನೇಕರದನ್ನು ನೋಡಿ ನೀವು ಜನರು ಪ್ರಾರ್ಥನೆಗಳಲ್ಲಿ ಸೇರಿ ಬಂದಾಗಲೇ ಆ ಫಲವನ್ನು ಕಾಣಲಿಕ್ಕೆ ಸಾಧ್ಯ. ನೀವು ಫೋನ್ಗಳಲ್ಲಿ ನಮ್ಮ ಹತ್ರ ಮಾತಾಡ್ಬೋದು, ಪಾಸ್ಟ್ರೇ ನಿಮ್ಮ ವಾಕ್ಯ ಚೆನ್ನಾಗಿದೆ, ಪಾಸ್ಟ್ರೇ ನೀವು ಒಳ್ಳೆ ಪಾಸ್ಟ್ರು ಅಂತ ಹೇಳ್ಬೋದು. ಆದರೆ ನಾವು ಮೀಟಿಂಗ್ಗಳನ್ನು ಮಾಡುವಾಗ ಬಂದಾಗ ನಮಗೆ ಖುಷಿ ಆಗ್ತದೆ, ವಾಕ್ಯವನ್ನು ಕೇಳಿ ಬಲಗೊಳ್ಳುವಾಗ ನಮಗೆ ಅನ್ನಿಸ್ತದೆ. ನಾನು ಹೇಳುವುದು, ಆ ರೀತಿ ನನ್ನನ್ನು ಇನ್ನು ಅನೇಕ ಅವಮಾನದ ಸ್ಥಿತಿಗಳಿದ್ದಾವೆ. ಆದರೆ
ಆವಾಗ ನನಗೆ ಅನಿಸಿದ್ದು ಎಕ್ಸಾಕ್ಟಾಗಿ ಇವತ್ತಿನ ವಾಕ್ಯಕ್ಕೆ ಅದು ಏನಾಗ್ತದೆ, ಸೂಟ್ ಆಗುತ್ತೆ ನೋಡ್ರಿ. ನೀನು ಯಾರು, ನೀನು ನನ್ನ ಕಾಳಿನ ಧೂಳು ಅನ್ನೋ ರೀತಿಯಲ್ಲಿ ಅವರ ಕಾಲನ್ನ ಒಂದು ಹೆಣ್ಣುಮಗಳು ಎತ್ತಿ ಈ ಥರ ಹಾಕುವಾಗ ಎಷ್ಟು ಅವಮಾನ ಆಗುತ್ತೆ ಗೊತ್ತಾ. ನನಗೆ ಆವಾಗ ಬಹಳ ವೇದನೆ ಆಗಿತ್ತು, ದುಃಖ ಆಗಿತ್ತು. ದೇವರೇ, ನನ್ನನ್ನು ಯಾರೂ ಮದುವೆ ಮಾಡ್ಕೊಳ್ಳಲ್ವೇನೋ, ನನಗೆ ಅರ್ಹತೆಯೂ ಇಲ್ವೇನೋ ಅನ್ನುವಂಥ ರೀತಿಯಲ್ಲಿ ನನಗೆ ಬಹಳ ವೇದನೆಯಾಗಿತ್ತು. ಬಹಳ ವೈಯಕ್ತಿಕವಾಗಿ ಅನೇಕ ನೋವುಗಳು ನನಗಿದ್ದಾವೆ. ಆದರೆ ನನ್ನ ಪ್ರಿಯ ದೇವಜನವೇ, ಇವತ್ತು ನಿಮ್ಮ ಮನೆಗೆ ಕೆಲವರು ಸಂಬಂಧಿಕರು ನಿಮ್ಮ ಮನೇಲಿ ಏನಿದೆ, ನಿಮ್ಮ ಮಗನಲ್ಲಿ ಏನಿದೆ, ನಿನ್ನ ಮಗಳನ್ನು ಏನಿದೆ, ಏನಕ್ಕೆ ಯಾಕೆ ಮದುವೆ ಮಾಡಿಕೊಳ್ಬೇಕು ಅನ್ನುತ್ತಿದ್ದಾರಾ, ದೇವರಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡಿರಿ. ಅದೇ ವ್ಯಕ್ತಿಗಳು, ಅಯ್ಯೋ ಈ ಮಗುವನ್ನು ಮಾಡಿಕೊಂಡಿದ್ದಿದ್ರೆ ನನ್ನ ಕುಟುಂಬ ಎಷ್ಟು ಚೆನ್ನಾಗಿರ್ತಿತ್ತಲ್ವ, ಈ ಮಗನಿಗೆ ನಮ್ಮ ಹೆಣ್ಣನ್ನು ಕೊಟ್ಟಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ, ಇಂತಹ ಸಂಬಂಧ ಅಂತ ಹೇಳಿ ಬಹಳ ಏನಾಗ್ತಾ ಇದೆ, ಅವರು ಗರ್ವ ಪಡಬೇಕು, ಹೆಮ್ಮೆ ಪಡಬೇಕು. ನನ್ನ ಪ್ರಿಯ ದೇವಜನವೇ, ನಾನು ಹೇಳಿದ ಅನೇಕ ಉದಾಹರಣೆಗಳು ನಮ್ಮ ಮನೆಯಲ್ಲಿದ್ದಾವೆ, ಅನೇಕ ಉದಾಹರಣೆಗಳಿದ್ದಾವೆ. ನನ್ನ ತಮ್ಮಂದಿರಿಗೆ ನಾನು ಮದುವೆ ಮಾಡೋಕ್ಕೆ ಹೋಗುವಾಗಲೂ ಕೂಡ ನಮ್ಮ ಮನೆಯನ್ನು ನೋಡಿ ಎಷ್ಟೋ ಜನರು ಹೆಣ್ಣನ್ನು ಕೊಟ್ಟಿಲ್ಲ. ಆದರೆ ದೇವರು ತನ್ನ ಕಾರ್ಯಗಳನ್ನು ನಿಲ್ಲಿಸುವುದಿಲ್ಲ. ಈಗಲೂ ನಮ್ಮ ಮನೆಯನ್ನು ನೋಡಲಿಕ್ಕೆ ಏನೂ ಇಲ್ಲ ನಮ್ಮ ಹತ್ರ. ಆದರೆ ಕ್ರಿಸ್ತನು ನಮ್ಮಲ್ಲಿದ್ದಾರೆ. ನಿಮ್ಮೆಲ್ಲರ ಪ್ರೀತಿ ನಮಗಿದೆ. ಒಂದು ಮನೆ ಇಲ್ಲದೆ ಹೋದರೆ ಎಲ್ಲೆಲ್ಲೂ ಕರ್ನಾಟಕದಲ್ಲಿ ಎಲ್ಲ ಕಡೆಗಳಲ್ಲಿ ನಮಗೆ ಮನೆಗಳಿದ್ದಾವೆ. ನಾವು ಅದರಿಂದ ಗುಡಿಸಲಲ್ಲಿ ಮಲಗಲಿಕ್ಕೂ ಖಾರ ಗೊಜ್ಜು ತಿನ್ನಲಿಕ್ಕೂ ನಾವು ಹಿಂದಕ್ಕೆ ಹೋಗುವಂಥವರಲ್ಲ. ನಮಗೆ ಉನ್ನತಿ ಬೇಡ, ನಾವು ಅಲ್ಲಿ ಕೂತ್ಕೊಳ್ಬೇಕು, ಅಲ್ಲಿರಬೇಕಂತ ಇವತ್ತು ನಾನು ನಿಮಗೆ ಉತ್ತೇಜಿಸ್ತಾ ಇದ್ದೇನೆ. ನಿಮ್ಮ ಮನಸ್ಸು ಅದೇ ರೀತಿಯಾಗಿರಲಿ. ನಿಮ್ಮ ಮಕ್ಕಳು ಮಾಡುವ ಸಾಧನೆ, ನಿಮ್ಮ ಮೂಲಕವಾಗಿ ದೇವರು ಮಾಡುವ ಸಾಧನೆಗಳನ್ನು ನೋಡಿ ಅನೇಕರು, ಅಯ್ಯೋ ಇವರನ್ನು ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡೆವು, ಇವರನ್ನು ದೇವರು ಉನ್ನತಿಗೆ ತಂದರಲ್ಲವಾ, ಹಾಗೇನೂ ಇರಲಿಲ್ಲ, ಇವತ್ತು ನೋಡಿ ಎಷ್ಟಿದೆ ಅಂತ ಅನ್ನಬೇಕು. ಹಾಲೆಲೂಯ. ಇವತ್ತು ನಮ್ಮ ಹತ್ರ ಏನು ಆ ಊರಲ್ಲಿ ಏನು ಅಂಥ ಒಂದು ಮನೆ ಇಲ್ಲ. ನಮ್ಮ ಮನೆ ನೀವು ನೋಡಿದ್ರೆ ಬಹಳ ನಿಮಗೆ ಬೇಸರ ಆಗ್ಬೋದು, ಇರಲಿ ಬಿಡಿ, ತೊಂದರೆ ಇಲ್ಲ. ನಾನು ಹೇಳುವುದು, ಉತ್ತೇಜಿಸ್ತಾ ಇದ್ದೀನಿ, ಮನೆ ಮುಖ್ಯ ಅಲ್ಲ, ಹಣ ಮುಖ್ಯ ಅಲ್ಲ, ಅಂದ ಮುಖ್ಯ ಅಲ್ಲ, ಆದರೆ ದೇವರಲ್ಲಿ ದೈವಿಕವಾಗಿ ಭಕ್ತಿ ಇರುವಂಥವರನ್ನು ನಾವಿವತ್ತಿಗೂ ಕೂಡ ಈಣೈಸಬಾರದು. ಆ ರೀತಿಯಾಗಿ ನಾವು ನೋಡುವಾಗ ಇಲ್ಲಿ ಯೋಬನು ಬೋಕಿಯನ್ನು ಎತ್ತುಕೊಂಡು ಯಾರು ಆತನು ಕೆರೆಯುತ್ತಿದ್ದಾಗ ಯಾರೂ ಅವನನ್ನು ಮಾತನಾಡಲಿಲ್ಲ. 3 ವರ್ಷ ನನ್ನನ್ನು ಯಾರೂ ಮಾತಾಡಲಿಲ್ಲ. ಸೂಸೈಡ್ ಮಾಡ್ಕೊಬೇಕು ಅಂದ್ಕೊಂಡ್ಬಿಟ್ಟಿದೆ. ದೇವರೇ, ನನಗೆ ಅವಮಾನ ಸಹಿಸಲಿಕ್ಕಾಗಲ್ಲ, ಆ ವಿಷಯಕ್ಕಾಗಿ ಅಲ್ಲ, 3 ವರ್ಷ ಸೇವೆ ಇಲ್ಲ, ಸಪೋರ್ಟ್ ಇಲ್ಲ, ಭವಿಷ್ಯವಿಲ್ಲ, ಮನೆಯಲ್ಲಿ ಕಿರಿಕಿರಿ, ಅಂದರೆ ಮದುವೆ ಮಾಡ್ಕುವಂಥ ಇದೆಲ್ಲವನ್ನು ನಿಭಾಯಿಸಲಿಕ್ಕಾಗದೆ ಆ ಟೈಮಲ್ಲಿ ನಾನು ಕಣ್ಣೀರಾಗ್ತಾ ಇದ್ದೆ, ವೇದನೆ ಪಡ್ತಾ ಇದ್ದೆ. ಇವತ್ತು ಅದೇ ಸ್ಥಿತಿ ಇದೆಯಾ? ಇಲ್ಲ ದೇವಜನವೇ, ನಾನು ನಿಮಗೂ ಹೇಳ್ತಾ ಇದ್ದೇನೆ, ನೀವು ಕುಗ್ಗಿ ಹೋಗಿರಬಹುದು, ಧೂಳಾಗಿರಬಹುದು, ಬೂದಿಯಲ್ಲಿ ಕುಳಿತ ಸ್ಥಿತಿಯಲ್ಲಿರಬಹುದು. ದೇವರು ನಿಮ್ಮ ಪಕ್ಕದಲ್ಲಿದ್ದರೆ ಒಂದಲ್ಲ ಒಂದು ದಿವಸ ನಿಮ್ಮ ತಲೆ ಎತ್ತುವಂತೆ ಮಾಡುತ್ತಾರೆ. ಆದ ಅವಮಾನವನ್ನು ನಾವು ಮರೆಯೋಕ್ಕಾಗಲ್ಲ. ನಿಜವಾಗಿ ಹೇಳ್ತಾ ಇದ್ದೀನಿ, ಆದ ಅವಮಾನವನ್ನು ಮರೆಯೋಕ್ಕಾಗಲ್ಲ. ಇವತ್ತಿಗೂ ನಾನು ಯಾರಿಗೂ ಹೇಳದೇ ಇರುವಂಥ ಸೀಕ್ರೆಟ್ ಇದು. ಆ ಹುಡುಗಿ ಕಾಲನ್ನು ಹಿಂಗೆ ಎತ್ತಿ ಹಾಕ್ಕೊಂಡಿದ್ದ ಆ ಒಂದು ಘಟನೆ ನನಗೆ ಬಹಳ ಹೇಗಿತ್ತಂದರೆ, ಈ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ, ಕಾಲನ್ನ ಹಿಂಗೆ ಚಪ್ಪಲಿ ಹಾಕಿ ಹಿಂಗೆ ಮುಖಕ್ಕೆ ತೋರಿಸಿ, ಇದೆಯಲ್ಲ, ಇದು ನಿನ್ನ ಏನೋ ಅಂತಸ್ತು, ನಿನ್ನ ಸ್ಥಾನ ಅಂತ ಹೇಳ್ತಾರಲ್ಲ, ಆ ರೀತಿ ಇತ್ತು ನನಗೆ. ಆದರೆ ದೇವರು ಆ ಅವಮಾನವನ್ನು ಇನ್ನೂ ನಮ್ಮ ಜೀವಿತದಲ್ಲಿ ಇನ್ನಿಟ್ಟಿಲ್ಲ. ಇವತ್ತು ಒಂದು ವೇಳೆ ಆ ಹುಡುಗಿ ಎಲ್ಲಿದ್ದಾರೋ, ಹೇಗಿದ್ದಾರೋ, ಆದರೆ ಒಂದು ವೇಳೆ ನಮ್ಮ ಬಗ್ಗೆ ಗೊತ್ತಾದರೆ ಅವರು, ಅಯ್ಯೋ ಆ ಹುಡುಗನ ಮದುವೆ ಮಾಡ್ಕೋಬೇಕಾಗಿತ್ತು ಅಂತ ಅಂದ್ಕೊಳ್ಬೇಕಾಗಿತ್ತು. ನನ್ನ ಪ್ರಿಯರೇ, ದೇವರ ವಾಕ್ಯ ಹೇಳುವುದು ಸರಿ. ಪ್ರಲಾಪಗಳ ಗ್ರಂಥದಲ್ಲಿ 4ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಮೃಷ್ಟಾನ್ನವನ್ನು ಉಣ್ಣುತ್ತಿದ್ದವರು ಬೀದಿಗಳಲ್ಲಿ ದಿಕ್ಕೆಟ್ಟು ಅಲಿಯುತ್ತಾರೆ, ಚಿಕ್ಕತನದಿಂದಲೂ ಸಕಲಾತಿಯನ್ನು ಒದೆಯುತ್ತಿದ್ದವರಿಗೆ ತಿಪ್ಪೆಗಳನ್ನು ಅಪ್ಪಿಕೊಳ್ಳುವ ಗತಿ ಬಂತು. ನೋಡಿ, ಯೋಬನ ಜೀವಿತ ಇದೇ ಆಗಿದ್ದು. ಎಲ್ಲೋ ಇದ್ದವನು ಎಲ್ಲಿಗೋ ಬಂದುಬಿಟ್ಟ. ಆದರೆ ನಾವು, ದೇವರೇ, ತಿಪ್ಪೆಯಲ್ಲಿದ್ದ ಹಾಗೆ ಇದ್ದೇನಪ್ಪ. ನಮ್ಮ ಮನೆ ಕೆಲವು ಸಾರಿ ತಿಪ್ಪೆ ಥರ ಇರ್ಬೋದು. ಕೆಲವರು ಸ್ಲಮ್ಸ್ ಅಂತಾರಲ್ವ, ಸ್ಲಮ್ಮು. ಅಯ್ಯೋ, ನಿಮ್ಮದು ಹಳ್ಳಿನಪ್ಪ, ನಿಮ್ಮದು ಹಳ್ಳಿ,
ನಿಮ್ಮ ಮನೆ ನೋಡು ಅಲ್ವಾ, ನಿಮ್ಮ ಮನೆ ನೋಡು. ಎಷ್ಟೋ ಜನಕ್ಕೆ ಬಾಡಿಗೆ ಮನೆ ಇದೆ, ಶೀಟ್ ಮನೆ ಇದೆ, ಚಿಂತೆ ಮಾಡಬೇಡಿ. ನಮಗೂ ಊರಲ್ಲಿ ಶೀಟ್ ಮನೆಯೇ, ಸಣ್ಣ ಮನೆಯೇ ಇರೋದು. ಯಾವ ವಸತಿ ಇಲ್ಲ, ಯಾವುದೂ ಇಲ್ಲ. ಒಂದು ಸಾಧಾರಣ ಕುಟುಂಬ. ನಾನು ನಿಮಗೆ ಹೇಳೋದೇನೆಂದರೆ, ನಿಮ್ಮಲ್ಲಿ ಅನೇಕ ರೀತಿಯಲ್ಲಿ ತಿಪ್ಪೆ ಥರ ನಮ್ಮ ಮನೆಯನ್ನು ತಿಪ್ಪೆ ಅಂತ ಅನ್ನಬಹುದು, ಆದರೆ ಅದೇ ಸ್ಥಿತಿ ಮುಂದುವರಿಯೋದಿಲ್ಲ. ದೇವರು ಒಂದು ದಿವಸ, ನಾನು ತುಂಬ ವಿಷಯಗಳನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗ್ತಾಯಿಲ್ಲ, ಯಾಕೆಂದರೆ ಈಗಲೂ ನಮ್ಮ ಅಕ್ಕಪಕ್ಕದವರೇ ಇದ್ದಾರೆ. ಅವರು ಕೆಲವು ಸಾರಿ ನಮ್ಮ ಜೊತೆಯಲ್ಲಿರುವವರಿದ್ದಾರೆ, ವಿಡಿಯೋ ನೋಡುವವರಿದ್ದಾರೆ. ಆದ್ದರಿಂದ ನಾನು ತುಂಬ ವಿಷಯಗಳನ್ನು ಆಗಾಗ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ದೇವಜನವೇ, ಕೀರ್ತನೆ 113 7ನೇ ವಾಕ್ಯದಲ್ಲಿ ನಾನು ಹೇಳಿದ ಪ್ರಕಾರವಾಗಿ, ಆತನು ದೀನರನ್ನು ಧೂಳಿಯಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಕೆಲವು ಸಾರಿ ನೀವು ಆರ್ಥಿಕವಾಗಿ ಮುರಿಯಲ್ಪಟ್ಟವರಾಗಿರಬಹುದು, ಸಂಬಂಧಗಳಲ್ಲಿ ಕಿತ್ತು ಹೋಗಿದೆ, ನಿಮಗೇನೂ ಇಲ್ಲ, ನಿಮಗೇನೂ ಉನ್ನತಿ ಇಲ್ಲ, ಕೆಲಸ ಇಲ್ಲ, ಆದಾಯ ಇಲ್ಲ, ಹಣ ಇಲ್ಲ, ಸರಿಯಾದ ಮನೆ ಇಲ್ಲ, ವಾಹನ ಇಲ್ಲ ಅನ್ನೋದಕ್ಕೋಸ್ಕರ ದೂರ ಇಟ್ಟಿರ್ಬೋದು. ಒಂದೇ ಒಂದು ಮನೋವೇದನೆಯ ವಿಷಯವನ್ನು ನಾನು ಹೇಳುತ್ತೇನೆ. ಕೆಲವು ಸಂದರ್ಭಗಳಲ್ಲಿ ಈ ಒಂದು ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಸ್ಥಾನ ತೋರಿಸಿದರೆ ಮಾತ್ರನೇ ಪ್ರಸಂಗಗಳಿಗೆ ಕರೀತಾರೆ. ನಿಮಗೆ ಗೊತ್ತಾ, ದೊಡ್ಡ ಸ್ಥಿತಿಗೆ ತೋರಿಸ್ಬೇಕು, ಅವ್ರನ್ನ ನಾನು ಹೇಳ್ತೀನಲ್ಲ, ಅವ್ರನ್ನ ಹೊಗಳಬೇಕು, ಅವರ ಅದೇನು ಹೇಳ್ತಾರೆ ಕಾಲಿಡ್ಕೊಳ್ಬೇಕು, ಅವ್ರನ್ನ ಉನ್ನತಿಗೇರಿಸಬೇಕು. ದೇವ್ರನ್ನ ಹೊಗಳುತ್ತೇವೋ ಇಲ್ವೋ, ಆವಾಗ ಅವರು ಪ್ರಸಂಗಗಳಿಗೆ ಕರೀತಾರೆ, ಎಲ್ಲ ಮಾಡ್ತಾರೆ. ನಾವೇನಾದರೂ ಯಥಾರ್ಥವಾಗಿದ್ದು ವಾಕ್ಯ ಹೇಳಿದರೆ ನಮ್ಮನ್ನು ಕರೆಯಲ್ಲ. ಯಾಕೆ ಗೊತ್ತಾ, ಅದಂದರೆ ನೋಡಿ, ಅದೇ ಜನರಿಗೆ ತೋರಿಸ್ಕೋಬೇಕು. ಆದರೆ ನಾನು ಹೇಳ್ತಾ ಇದ್ದೆ, ದೇವ್ರ ಹತ್ರ ಹೇಳ್ತಾ ಇದ್ದೆ, ದೇವ್ರೆ, ಇನ್ನು ಮುಂದೆ ನಾನು ಸಭೆಗಳಿಗೆ ಹೋಗಲಿಕ್ಕೆ ನನಗೆ ಒಂದು ಚೂರು ಇಷ್ಟ ಇಲ್ಲ. ಯಾವ ಸಭೆ ಆಗಿರಲಿ ನನಗೆ ಒಂದು ಚೂರು ಇಷ್ಟ ಇಲ್ಲ. ನಾನು ಇವತ್ತೇ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ನಾನು ಯಾವುದಾದ್ರೂ ಸಭೆಗೆ ಹೋದರೂ ಕೂಡ, ದೇವರೇ, ಏನೋ ನೀನು ಕೊಟ್ಟಿರೋ ಅವಕಾಶ, ಪ್ರಸಂಗ ಮಾಡಬೇಕು, ಮನಪೂರ್ವಕವಾಗಿ ಅಲ್ಲ. ಯಾಕೆ ಗೊತ್ತಾ, ಸೇವಕರನ್ನ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ಅವ್ರು ಹೇಗೆ ಗೊತ್ತಾ, ಒಂಥರ ನೋಡ್ತಾರೆ. ದೇವಜನವೇ, ನೀವು ಹಾಗೆ ನೋಡಬೇಡ್ರಿ. ಬಡವರನ್ನ ಪ್ರೀತಿ ಮಾಡಿರಿ, ಇಲ್ಲದವ್ರನ್ನ ಪ್ರೀತಿ ಮಾಡಿರಿ, ಇಲ್ಲದವ್ರನ್ನ ಸೇರಿಸ್ಕೊಂಡು ಊಟ ಕೊಡ್ರಿ. ದೇವಜನವೇ, ಇವ್ರನ್ನ ಸೇರಿಸ್ಕೊಳ್ಳೋಕೆ ಹೋಗಬೇಡ್ರಿ ದಯಮಾಡಿ. ಬಡವರಿಗೆ ಊಟ ಕೊಟ್ಟರೆ, ಇವತ್ತು ಎಷ್ಟೋ ಜನರು ನಮ್ಮ ಹೊಟ್ಟೆ ತುಂಬಿಸಿದವ್ರನ್ನ ನಾವು ಮರೆಯೋದಿಲ್ಲ. ಒಂದೊತ್ತು ಊಟ ಕೊಟ್ಟವ್ರನ್ನೂ ಕೂಡ ನಾವು ಮರೆಯೋಕ್ಕೆ ಇಷ್ಟಪಡೋದಿಲ್ಲ. ನಾವೆಲ್ಲೆಲ್ಲೋ ನಿಮ್ಮ ಕಡೆ ಬಂದಾಗ, ನಿಮ್ಮ ಮನೆಗಳಿಗೆ ಬಂದಾಗ ನೀವು ಒಂದೊತ್ತು ಊಟ ಕೊಟ್ಟಿರ್ತೀರ, ನಾವು ಮರೆಯೋದಿಲ್ಲ. ನೀವು ಮಾಡಿದ ಸಪೋರ್ಟನ್ನು ನಾವು ಮರೆಯೋದಿಲ್ಲ. ಯಾಕೆಂದರೆ ಆ ಹಸಿವಿನ ನೋವು, ಅವಮಾನದ ನೋವು, ಕೈಬಿಡಲ್ಪಟ್ಟ ನೋವು, ಆ ಒಂಟಿತನದ ನೋವು ನನಗೆ ಚೆನ್ನಾಗಿ ಗೊತ್ತಿದೆ. ದೇವರು ವಾಕ್ಯ ಹೇಳುತ್ತದೆ, ಅಂಥದರಲ್ಲಿ ಪರಿಸ್ಥಿತಿಯಲ್ಲಿ ನೀವಿದ್ದರೆ ದೇವರು ಹೇಳ್ತಾನೆ, ದೇವರು ನಿಮ್ಮನ್ನು ಅಲ್ಲಿ ಏನಂತೆ ಧೂಳಿನಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ. ದ ಪವರ್ ಆಫ್ ಡಿವೈನ್ ಇಂಟರ್ವೆನ್ಷನ್ ಅಂತ ಹೇಳ್ತಾರೆ. ದೇವರ ಮಧ್ಯಸ್ಥಿಕೆ ಏನು ಮಾಡುತ್ತೆ ಗೊತ್ತಾ, ಎತ್ತಿ ಎಬ್ಬಿಸಿ ಅನ್ನೋ ಪದಗಳಿದೆ ನೋಡಿ ಅಲ್ಲಿ. ಎಲ್ಲಿಂದ ಎತ್ತಿ, ಎಲ್ಲಿಂದ ಎಬ್ಬಿಸಿ? ಧೂಳಿನಿಂದ ಎತ್ತಿ ತಿಪ್ಪೆಯಿಂದ ಎಬ್ಬಿಸಿ. ಆ ಎತ್ತುವುದು ಎಬ್ಬಿಸುವುದಿದೆಯಲ್ವ, ಅದು ಡಿವೈನ್ ಇಂಟರ್ವೆನ್ಷನ್, ಅದು ದೇವರ ಕಾರ್ಯ. ಯಾಕೋಬ 4:10 ನಾವು ಯಾವಾಗ ಓದಿ ನೋಡ್ತಾ ಇರ್ತೇವೆ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ನಾವು ಕರ್ತನ ಮುಂದೆ ತಗ್ಗಿಸಿಕೊಳ್ಳೋಣ, ದೇವರ ಮೇಲಕ್ಕೆ ತರುತ್ತಾನೆ. 1 ಪೇತ್ರ 5:6 ಕೂಡ ಹೇಳುತ್ತದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುತ್ತಾನೆ ಎಂದು ಹೇಳುತ್ತಾ ಇದೆ. ಉದಾಹರಣೆಗಳನ್ನು ಹೇಳಕ್ಕೆ ಹೋದರೆ, ಕುರಿ ಕಾಯುತ್ತಿದ್ದಂಥ ದಾವೀದನು ಅವರಪ್ಪನ ಕೇಳ್ತಾನೆ, ಸಮುವೇಲನು ಬಂದು, ಏನು ಇಷ್ಟೇನೆ ನಿಮ್ಮ ಮಕ್ಕಳು? ಇಷ್ಟೇನೆ, ಇನ್ನೊಬ್ಬನಿದ್ದಾನೆ, ಅವನು ಕೆಲಸಕ್ಕೆ ಬಾರದವನು, ಕುರಿಗಳಿಗೆ ಹೋಗಿದ್ದಾನೆ, ಅವನು ಕುರಿ ಮೇಯಿಸಕ್ಕೆ ಹೋಗಿದ್ದಾನೆ, ಅವನು ಅದಕ್ಕೆ ಲಾಯಕ್ಕು, ಅವನು ಅದಕ್ಕೆ ಲಾಯಕ್ಕು. ಕೆಲವು ಸಾರಿ ನಿಜವಾಗಿ ನಮ್ಮನ್ನು ಅದೇ ರೀತಿ ಹೇಳ್ತಾರೆ. ನನಗೆ ಹೇಳ್ತಾ ಇದ್ನಲ್ಲ, ನಮ್ಮ ತಾಯಿ, ನಾನು ಕಪ್ಪಗಿದ್ದೇನೆ, ನನಗೆ ಮದುವೆ ಆಗುತ್ತೆ, ತಡ ಆಗುತ್ತೆ ಅಂತ. ಅಯ್ಯೋಯ್ಯೋ, ಇವನಿಗೆ ಮದುವೆ ಆಗಿಬಿಟ್ರೆ ಮಿಕ್ಕಿದವ್ರಿಗೆ ಎಲ್ರಿಗೂ ಆಗ್ಬಿಡುತ್ತೆ ಮದುವೆ ಅಂದರೆ, ಅದರ ಅರ್ಥ ತಾಯಿ ಆದವ್ರಿಗೆ ಇವನು ಕಪ್ಪಗಿದ್ದಾನೆ, ಇವನು ನೋಡಲಿಕ್ಕೆ ಚೆನ್ನಾಗಿಲ್ಲ, ಇವನು ಮದುವೆ ಆಗಿಬಿಟ್ರೆ ಮಿಕ್ಕಿದವ್ರಿಗೆ ಮದುವೆ ಈಸಿಯಾಗಿ ಆಗಿಬಿಡುತ್ತೆ. ನಾವು 4 ಜನ ಅಣ್ಣ ತಮ್ಮಂದಿರಲ್ವಾ, ಸೊ ಅವರೆಲ್ಲರೂ 3 ಜನ ಬೆಳ್ಳಕ್ಕೆ ಚೆನ್ನಾಗಿದ್ದಾರೆ, ನಾನೊಬ್ಬನೇ ಕಪ್ಪಗಿರೋದು. ಅಂದರೆ ಆವಾಗ ಅವರ ಉದ್ದೇಶ ಏನಂದರೆ, ಇವನು ತೊಲಗಿದ್ರೆ ಸಾಕು, ಇನ್ನು ಮಿಕ್ಕಿದವ್ರಿಗೆ ಈಸಿ ಆಗುತ್ತೆ ಅಂತ. ದೇವರಿಗೆ ಸ್ತೋತ್ರ. ನನ್ನ ಅಣ್ಣ ತಮ್ಮಂದಿರಲ್ಲಿ ನನ್ನನ್ನು ದೇವರು ಆಶೀರ್ವಾದವಾಗಿ ಆರಿಸಿಕೊಂಡನು. ಆ ದಾವೀದನ ಅಪ್ಪನೂ ಹಂಗೆ ಅಂದಿದ್ದು, ಅವನು ಕುರಿ ಮೇಯಿಸೋಕ್ಕೆ ಲಾಯಕ್ಕು, ಅವನಿಗೇನು ತಲಾಂತಿಲ್ಲ ಅಂತ ಹೇಳಿ ಅವನನ್ನು ಹೀಯಾಳಿಸಿದ. ಆದರೆ ದೇವರು ಹೇಳಿದ, ಸಮುವೇಲ, ನಿನ್ನ ಮುಖ ನೋಡಬೇಡಪ್ಪ,
ಅವನು ಕರೆಸು ಅಷ್ಟೇ. ಅವನನ್ನು ನೋಡಿದಾಗ ಅಭಿಷೇಕಿಸಿದನು. ಹಾಲೆಲೂಯ. ಅಣ್ಣಂದಿರು, ಯೋಸೇಫನ ಅಣ್ಣಂದಿರು ಅವನನ್ನು ನೋಡಿ ಯೋಸೇಫನನ್ನು ಬಹಳ ಇವನು ಯೋಗ್ಯನು, ಕನಸಗಾರನಿವನು, ಇವನು ಏನಕ್ಕೆ ಇವನು ಅಂತ ಹೇಳಿ ಅವನನ್ನು ತುಳಿಲಿಕ್ಕೆ ನೋಡಿದರು. ಆದರೆ ದೇವರು ತೀರ್ಮಾನಿಸಿದರೆ ಯಾರು ತುಳಿದರೂ ನಿಮ್ಮನ್ನು ಮುಳುಗಿಸಲಿಕ್ಕೆ ಸಾಧ್ಯ ಇಲ್ಲ. ದೇವರು ಮೇಲಕ್ಕೆ ಎತ್ತುತ್ತಾನೆ. ಆಮೇಲೆ ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ. ದೇವಜನವೇ, ಇವತ್ತು ನಾನು ಹೇಳಿಕೊಳ್ಳಲಿಕ್ಕೆ ನನಗೆ ಮನಸ್ಸಿಲ್ಲ. ಎಷ್ಟೋ ಉದಾಹರಣೆಗಳನ್ನು ದೇವರು ನೆನಪು ಮಾಡ್ತಾನೆ. ನಿನ್ನ ಲೈಫಲ್ಲಿ ನಾನು ಮಾಡಿದ್ದನ್ನು ಹೇಳು ಅಂತಾನೆ. ನಾನು ಹೇಳ್ತೇನೆ, ದೇವರೇ ಬೇಡಪ್ಪ, ಅದು ಹೇಳಿದರೆ ಒಂಥರ ಹೆಚ್ಚಿಸ್ಕೊಂಡಂಗಿರುತ್ತೆ. ಆದರೂ ನಿಜವಾಗಿ ಹೇಳಬೇಕಾದ್ರೆ ಅದು ಉನ್ನತವಾದಂಥ ಸಾಕ್ಷಿ ದೇವರು ನನಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇರುವಂಥ ಮಾತು ಮೂರನೇದಾಗಿ ನಾವು ನೋಡುತ್ತಾ ಇರುವಂಥದ್ದು ಏನಂದರೆ, ಪ್ರಭುಗಳೊಂದಿಗೆ ಕುಳ್ಳರಿಸಿ. ಹಾಲೆಲೂಯ. ನೋಡಿ, ಮೊದಲನೇ ಕಾರ್ಯ ನಾನು ನಿಮಗೆ ಹೇಳಿದ್ದೇನೆಂದರೆ, ನಾವು ಏನಾಗಿದ್ದೇವೆ, ನಮ್ಮ ಪರಿಸ್ಥಿತಿ ಏನಾಗಿದೆ, ಧೂಳಿನಲ್ಲಿ ನಾವು ಒಂದು ಬೂದಿಯಲ್ಲಿ ಕುಳಿತುಕೊಳ್ಳುವಂಥ ಸ್ಥಿತಿ. ಎರಡನೇದು, ದೇವರು ನಮ್ಮನ್ನು ಅಲ್ಲಿಂದ ಎತ್ತುತ್ತಾನೆ, ಎಬ್ಬಿಸುತ್ತಾನೆ. ಮೂರನೇದು, ಎಬ್ಬಿಸೋದು ಮಾತ್ರ ಅಲ್ಲ, ಎತ್ತೋದು ಮಾತ್ರ ಅಲ್ಲ, ಪ್ರಭುಗಳೊಂದಿಗೆ ಕುಳ್ಳರಿಸುತ್ತಾನೆ. ಹಾಲೆಲೂಯ. ನಾನು ಕೆಲವು ಸಾರಿ ಕೆಲವು ಪಾಸ್ಟರ್ಸ್ ಮೀಟಿಂಗ್ ಎಲ್ಲ ಹೋದಾಗ ನಾನು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತೇನೆ. ಅಪ್ಪ, ನಾನು ಯೋಗ್ಯನಲ್ಲಪ್ಪ. ಒಂದು ದಿವಸ ಒಂದು ವಿಶ್ವಾಸಿನೂ ನನಗೆ ಗೊತ್ತಿಲ್ಲ, ಒಬ್ಬ ಸೇವಕರು ನನಗೆ ಗೊತ್ತಿಲ್ಲ. ಯಾರಾದರೂ ನನಗೆ ಸಿಗ್ತಾರಾ ಅಂತ 3 ವರ್ಷಗಳು ಕಣ್ಣೀರಿಟ್ಟೆನು. ಆದರೆ ಇವತ್ತು ಇವರ ಮಧ್ಯದಲ್ಲಿ ಕನಿಷ್ಠನನ್ನಾಗಿಟ್ಟಿದ್ದೀಯ. ಇವರು ಯಾರಲ್ಲಿಯೂ ನಾನು ಯೋಗ್ಯನಲ್ಲ. ಇವರೆಲ್ಲರೂ ಮುಂದೆ ನಾನು ಕೊನೆಯಲ್ಲಿರ್ತೀನಪ್ಪ. ನನಗೆ ಆ ಸ್ಥಾನವನ್ನು ಕೊಟ್ಟಿದ್ದೆಯಷ್ಟು ಸಾಕಪ್ಪ ಎಂದುಕೊಳ್ಳುತ್ತೇನೆ ನಾನು. ಅಂದರೆ ಅದರ ಅರ್ಥ ನೀವು ಕೂಡ ನಾನು ಕೂಡ ಅದೇ ರೀತಿಯಲ್ಲಿ ಕನಿಷ್ಠ ಎನಿಸಿಕೊಳ್ಳಬೇಕು. ಹೊಗಳಿಸಿಕೊಳ್ಳುವುದಕ್ಕಲ್ಲ, ಕನಿಷ್ಠ ಎನಿಸಿಕೊಳ್ಳಬೇಕು. ದೇವರು ಏನು ಮಾಡ್ತಾನೆ, ಎತ್ತುವುದು ಮಾತ್ರ ಅಲ್ಲ, ಪ್ರಭುಗಳೊಂದಿಗೆ ಕುಳ್ಳರಿಸುತ್ತಾನೆ. ಹಾಲೆಲೂಯ. ಪ್ರಭುಗಳೊಂದಿಗೆ ಕುಳ್ಳರಿಸುತ್ತಾನೆ. ಎಫೆಸ 2:7 ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕುಳ್ಳರಿಸಿದ್ದಾನೆ. ಲೋಕದ ದೃಷ್ಟಿಗೆ ನಾವು ಇಲ್ಲಿ ಏನೂ ಅಲ್ಲ, ಆದರೆ ದೇವರು ನಮ್ಮನ್ನು ಎಬ್ಬಿಸಿ ಉನ್ನತದಲ್ಲಿ ಕೂರಿಸುತ್ತಾನೆ. ಆಲೋಚನೆ ಮಾಡಿ, ಒಬ್ಬ ವ್ಯಕ್ತಿ ಸಂಬಂಧಿಕರಿಂದ, ಸ್ನೇಹಿತರಿಂದ, ಸಭೆಗಳಿಂದ ತಳ್ಳಲ್ಪಟ್ಟವನಾಗಿ ಹೋಗುತ್ತಿರುವಾಗ ಯಾರಾದರೂ ಒಂದು ಮಂತ್ರಿ ಇಲ್ಲವೇ ಪ್ರಧಾನಮಂತ್ರಿಯವರು ಕರೆದು ಜೊತೆಯಲ್ಲಿ ಕುಳ್ಳಿಸ್ಕೊಂಡ್ರೆ ಹೆಂಗಿರುತ್ತೆ? ಓ, ಇವನು ಅವ್ರ ಜೊತೆ ಕೂತ್ಕೊಂಡು ಬಿಟ್ಟಿದ್ದಾನ ಅಂದರೆ ಬೇಡ ಅಂತ ಬಿಟ್ಟವನು, ತಳ್ಳಿದವನು, ಯೋಗ್ಯತೆ ಇಲ್ಲದವನು ಅಲ್ಲಿ ಕೂತ್ಕೊಂಡು ಬಿಟ್ರ. ದೇವರು ಇವತ್ತು ನಿಮಗೂ ನಿಮ್ಮ ಕುಟುಂಬಕ್ಕೂ ಅದನ್ನು ಮಾಡಬಲ್ಲನು. ಸಭೆಯಲ್ಲಾಗಲಿ ಜನರ ಮಧ್ಯದಲ್ಲಾಗಲಿ ನಿಮ್ಮನ್ನು ಅವಮಾನಿಸಿದ್ದರೆ ದೇವರು ಅಲ್ಲಿ ಕೂರಿಸುತ್ತಾನೆ. ಯೂಟ್ಯೂಬ್ ಸೇವೆಯ ನಿಮಿತ್ತವಾಗಿ ನಾನೊಂದು ಸಭೆಯನ್ನು ಬಿಟ್ಟಾಗ ಅವರು ನನಗೊಂದು ಹೇಳಿದ ಮಾತು, ನಮ್ಮನ್ನು ಬಿಟ್ಟು ಹೋಗ್ತಾ ಇದೆಯಾ, ಆಮೇಲೆ ನಿನ್ನ ಗತಿ ಏನಾಗುತ್ತೋ ನೋಡ್ಕೋ ಅಂದರು. ಯಾಕೆಂದರೆ ಅವರು ಹೇಳಿದರು, ಸಂಬಳ ಸಿಗ್ತಾ ಇದೆ, ಚೆನ್ನಾಗಿದ್ದೀಯಾ, ಬಿಟ್ಟು ಹೋಗ್ತಾ ಇದೆಯಾ, ಏನಾಗ್ತದೋ ನೋಡ್ಕೋ ಅಂತ ಹೇಳಿದರು. ನಾನು ಹೇಳಿದೆ, ಪಾಸ್ಟರ್, ನನಗೆ ಹಣನೂ ಬೇಡ, ಅಂತಸ್ತು ಬೇಡ, ದೇವರು ನನ್ನನ್ನು ಪೋಷಿಸ್ತಾರೆ. ಕೆಲವೇ ವರ್ಷಗಳಲ್ಲಿ ದೇವರು 3 ವರ್ಷದಲ್ಲಿ, ಕೆಲವು ವರ್ಷಗಳಲ್ಲ, ಉನ್ನತವಾಗಿ ನಮ್ಮನ್ನು ಆಶೀರ್ವದಿಸಿದನು. ಉನ್ನತವಾಗಿ ಅವರು ಮುಂದೆ ಇವತ್ತು ತಲೆ ಎತ್ತಿ ಸೇವೆ ಮಾಡ್ತಾ ಇದ್ದೀವಿ. ಇದು ಅವರಿಗೆ ಚಾಲೆಂಜ್ ಅಲ್ಲ, ಅವರು ನನಗೆ ಹೇಳಿದ ಮಾತನ್ನು ನೆನಪಿಸ್ಕೊಳ್ತಾ ಇದ್ದೇನೆ. ನಮ್ಮನ್ನು ಬಿಟ್ಟು ಹೋದರೆ ನಿನಗೇನು ಗತಿ ಬರುತ್ತೆ ನೋಡ್ತಾ ಇರುವಂಥ. ಕೆಲವು ಸಾರಿ ಜನರು ಹಾಗೇನೆ ಜೊತೆಯಲ್ಲಿರೋ ತನಕ ಇವರು ತುಂಬ ಒಳ್ಳೆಯವರು ಗೊತ್ತಾ, ಇವರು ಬಹಳ ಟ್ಯಾಲೆಂಟೆಡ್ ಗೊತ್ತಾ, ಇವರು ಒಳ್ಳೆ ಸೇವಕರು ಗೊತ್ತಾ ಅಂತಾರೆ. ನಾವೇನಾದರೂ ಸ್ವಲ್ಪ ಏನಾದರೂ ಇಲ್ಲ ನಾವು ಈ ಥರ ಆ ಥರ ಅಂದರೆ ಅವ್ರು ನಮಗೆ ವಿರೋಧಿಗಳಾಗ್ಬಿಡ್ತಾರೆ. ಏನು ಸೇವಕರು ಇವರು, ಒಂದು ಹಂಗಿಲ್ಲ, ದೀನಭಾವ ಇಲ್ಲ, ತಗ್ಗಿಸ್ಕೊಳ್ಳಲ್ಲ, ಹೇಳಿದ ಮಾತು ಕೇಳಲ್ಲ, ಏನೋ ನಾನೇ ಅಂತ ಹೋಗ್ತಾರೆ ಅಂತ ವಿರೋಧಿಗಳಾಗ್ಬಿಡ್ತಾರೆ. ನಿಮಗೂ ಹಾಗೆ ಅಂದಿರ್ಬೋದು. ಅವ್ರ ಮಾತು ಕೇಳೋವರೆಗೂ ನಿಮ್ಮನ್ನು ಹೊಗಳುತ್ತಾರೆ, ಕೇಳದಿದ್ದರೆ ನಿಮ್ಮನ್ನು ತೆಗಳಿ ನಿಮ್ಮ ವೀಕ್ನೆಸ್ಸನ್ನೆಲ್ಲ ಎತ್ತಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಚಿಂತೆ ಮಾಡಬೇಡಿ. ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದರೆ, ದೇವರು ನಿಮ್ಮನ್ನು ಕರೆದಿದ್ದರೆ ಯಾರ ಮಾತುಗಳು ಏನು ನಿಮಗೇನು ಆಗೋದಿಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಆತನು ನಮ್ಮನ್ನು ಏನು ಮಾಡ್ತಾನಂತೆ, ಎಲ್ಲದಕ್ಕೂ ಮೂಲೆಗಲ್ಲಾಗಿ ಮಾಡುತ್ತಾನೆ. ಹಲ್ಲೆಲೂಯಾ. ನನ್ನ ಪ್ರಿಯ ದೇವಜನವೇ, ಈ ಒಂದು ವಾಕ್ಯದಲ್ಲಿ ಇಷ್ಟು ಅರ್ಥ ಇದೆ ನೋಡ್ರಿ. ಏನಂತ? ಆತನು ಅಂದರೆ ದೇವರು ಧೂಳು ಇಲ್ಲವೇ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ, ತಿಪ್ಪೆಯಿಂದ ನಮ್ಮನ್ನು ಎಬ್ಬಿಸ್ತಾನೆ. ಧೂಳು ಮತ್ತು ತಿಪ್ಪೆ
ಇಲ್ಲವೇ ಏನೋ ನಾನು ಹೇಳಿದ್ನಲ್ಲ, ಬೆಂಕಿ ಬೂದಿಯ ಸ್ಥಿತಿ ಏನಾಗಿರ್ತದೆ? ಎರಡು, ದೇವರು ನಮ್ಮನ್ನು ಎತ್ತುತ್ತಾನೆ ಅಲ್ಲಿಂದ, ಮತ್ತು ಅಲ್ಲಿಂದ ನಮ್ಮನ್ನು ಎಬ್ಬಿಸ್ತಾನೆ. ಮೂರನೇದು, ನಮ್ಮನ್ನು ಪ್ರಭುಗಳೊಂದಿಗೆ ಕುಳ್ಳಿರಿಸ್ತಾನೆ. ಹಲ್ಲೆಲೂಯಾ. ಈ ಮಾತಿನಂತೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಆಶೀರ್ವಾದ ಉಂಟಾಗಲಿ. ಈ ವಾಕ್ಯ ಇವತ್ತು ಹೇಳುವಾಗಲೇ ನನ್ನ ಕೆಲವು ವೈಯಕ್ತಿಕವಾದಂಥ ವಿಷಯಗಳನ್ನು ಹೇಳಿದ್ದೇನೆ, ಉದ್ದೇಶಪೂರ್ವಕವಾಗಿ ಅಲ್ಲ. ದೇವರು ತಾನೇ ಮಹಿಮೆ ಹೊಂದಲಿ. ನಾನೇನಾದರೂ ತಪ್ಪು ಮಾಡಿದರೆ ದೇವರು ನನ್ನನ್ನು ಕ್ಷಮಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯಾದ ದೇವರೇ, ನಿನ್ನ ಈ ಒಂದು ವಾಕ್ಯಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಹೌದು ಸ್ವಾಮಿ, ನೀನು ಕರ್ತನೇ ದೇವರೇ, ಇಲ್ಲಿ ಹೇಳುವಂಥ ರೀತಿಯಲ್ಲಿ ಸ್ವಾಮಿ ದೇವರೇ, ದೀನರನ್ನು, ದರಿದ್ರರನ್ನು, ತಿಪ್ಪೆಯಂತಿರುವಂಥವರನ್ನು ಗಮನಿಸುವ ದೇವರು. ಎರಡು, ಸ್ವಾಮಿ ದೇವರೇ, ಅಲ್ಲಿಂದ ನೀನು ಎತ್ತಲು ಎಬ್ಬಿಸಲಿಕ್ಕೂ ಶಕ್ತನು. ಮೂರು, ನಮ್ಮನ್ನು ಪ್ರಭುಗಳೊಂದಿಗೆ ಕುಳ್ಳಿರಿಸಲಿಕ್ಕೆ ಶಕ್ತನು. ನಿನಗೆ ಸ್ತೋತ್ರಪ್ಪ. ಇವತ್ತು ನಮಗೆ ಉನ್ನತ ಸ್ಥಾನ ಬೇಡಪ್ಪ, ಆದರೆ ನಮ್ಮನ್ನು ತಿಪ್ಪೆಯಲ್ಲಿ ಬಿಡಬೇಡ, ನಮ್ಮನ್ನು ಧೂಳಿನಲ್ಲಿ ಬಿಡಬೇಡಪ್ಪ. ಯಾಕೆಂದರೆ ಅದು ನಿನ್ನ ನಾಮಕ್ಕೆ ಅವಮಾನ. ನಮ್ಮನ್ನು ಎಬ್ಬಿಸು ದೇವರೇ, ನಮ್ಮನ್ನು ಶುದ್ಧಿ ಮಾಡು ದೇವರೇ. ಯಾರು ನಮ್ಮನ್ನು ತಲೆ ತಗ್ಗಿಸುವಂತೆ ಮಾಡಿದರು, ಯಾರು ನಮ್ಮನ್ನು ಹೀನೈಸಿದರೋ, ನೋಯಿಸಿದರೋ, ಅವರ ಮುಂದೆ ಸ್ವಾಮಿ ನಿನ್ನ ನಾಮ ಮಹಿಮೆಗಾಗಿ ನಮ್ಮನ್ನು ತಲೆ ಎತ್ತುವಂತೆ ಮಾಡಪ್ಪ. ಯಾರು ನಮ್ಮನ್ನು ಬೇಡ, ಇವರು ಯೋಗ್ಯರಲ್ಲ, ಇವರು ಅಂತ ಅವಮಾನಪಟ್ಟು ಕೆಲಸ ಕೊಡದೆ, ಹೆಣ್ಣನ್ನು ಕೊಡದೆ, ಹುಡುಗನನ್ನು ಕೊಡದೆ, ಕರ್ತನೇ ದೇವರೇ, ಯಾವುದನ್ನು ಸೇರಿಸಿಕೊಳ್ಳದೆ, ಶುಭ ಕಾರ್ಯಗಳಲ್ಲಿ ಸೇರಿಸಿಕೊಳ್ಳದೆ ಯಾರು ಕರ್ತನೆ ನಮ್ಮನ್ನು ಹೀನೈಸಿದ್ದಾರೋ, ಇವರಲ್ಲಿ ಯಾರಾದರೂ ಒಬ್ಬರು ಅವಮಾನ ಪಟ್ಟಿರ್ತಾರೆ. ಅವರ ಅಂದವನ್ನು ನೋಡಿ, ಅವರ ಮನೆಯನ್ನು ನೋಡಿ, ಅವರ ಕೆಲಸವನ್ನು ನೋಡಿ ಅವರನ್ನು ಹೀನೈಸಿರುತ್ತಾರೆ. ಆದರೆ ಅವರನ್ನು ನೀನು ಉನ್ನತಿಗೆ ತರುವಂಥ ದೇವರು ಸ್ವಾಮಿ. ಖಂಡಿತ ನನ್ನ ಜೀವಿತದಲ್ಲಿ ಮಾಡಿದ್ದನ್ನು ನಾನು ಅವರಿಗೆ ಹೇಳಿದ್ದೇನಪ್ಪ. ಹೌದು ಸ್ವಾಮಿ ದೇವರೇ, ನನ್ನ ಜೀವಿತದಲ್ಲಿ ಮಾಡಲಿಕ್ಕೆ ಶಕ್ತನಾದರೆ ಇವರ ಜೀವಿತದಲ್ಲಿ ನೀನು ತಪ್ಪದೇ ಮಾಡಲಿಕ್ಕೆ ಶಕ್ತನು. ಯಾರನ್ನು ಬೇಕಾದರೂ ನೀನು ಪ್ರಭುಗಳೊಂದಿಗೆ ಕುಳ್ಳಿರಿಸಲಿಕ್ಕೆ ನೀನು ಯೋಗ್ಯನಪ್ಪ. ಸಮಸ್ತ ಅಧಿಕಾರವು ನಿನಗೆ ಉಂಟು, ಅದಕ್ಕಾಗಿ ಸ್ತೋತ್ರ. ಇವರ ಜೀವಿತದಲ್ಲಿ ಅತ್ಯುನ್ನತವಾದ ಕಾರ್ಯವನ್ನು ಮಾಡಿ ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ಕರುಣಾಮೂರ್ತಿಯು, ಕೃಪಾಪೂರ್ಣನು, ದಯೆಯುಳ್ಳ ದೇವರು, ಸಹಾಯ ಮಾಡುವಲು ಶಕ್ತನಾಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮೊದಲ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ಇದುವರೆಗೂ ವಾಕ್ಯಗಳನ್ನು ಆಲಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ದೇವರು ನಿಮ್ಮನ್ನು ಹೀನ ಸ್ಥಿತಿಯಿಂದ ಎಬ್ಬಿಸಿ ಉನ್ನತ ಸ್ಥಿತಿಗೆ ನಿಮ್ಮನ್ನು ಕೊಳ್ಳರಿಸಲಿ. ಆಮೇನ್, ಆಮೇನ್, ಆಮೇನ್. ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆಮೇನ್.